ಸರ್, ಈಗ ಬಿ ಜೆ ಪಿಯವರ ಎಲ್ಲ ಆರೋಪ ಏನಂದರೆ 1 ಎಕರೆ ಅಕ್ವಿಸಿಷನ್ ಮಾಡಿಕೊಂಡ್ರು 2 ಸೈಟ್ ಕೊಡಬೇಕು, 10 ಎಕರೆ ಮಾಡಿಕೊಂಡ್ರು 2 ಸೈಟ್ ಕೊಡಬೇಕು. ಸಿದ್ದರಾಮಯ್ಯನವ್ರ ಪತ್ನಿಗೆ 14 ಸೈಟ್ ಹೆಂಗೆ ಬಂತು? ಆ್ಯಕ್ಚುಲಿ ಅವರಿಗೆ 2 ಸೈಟ್, ಉಳಿದ 12 ಸೈಟ್ ಎಕ್ಸ್ಟ್ರಾ ಬಂದಿದೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಈಗ ಅವರು ಪಾಪ ರಾಜಕೀಯ ದುರುದ್ದೇಶ ಅನ್ನೋದು ಇದರಿಂದಲೇ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಗೆ ನಮ್ಮ ಜಮೀನನ್ನು ಡಿನೋಟಿಫೈಡ್ ಆಗಿರ್ತಕ್ಕಂಥ ಜಮೀನು ನಮಗೇನು ಕಂಪನ್ಸೇಷನ್ ಕೊಟ್ಟಿದ್ದಾರ? ಕಾನೂನು ಏನಿರೋದು ಅಂತಂದರೆ ಕಾಂಪನ್ಸೇಷನ್ ಪ್ಲಸ್ 1 ಎಕರೆಗೆ ಒಂದು ಸೈಟು ಅಂತ. ಕಾಂಪನ್ಸೇಷನ್ ಪ್ಲಸ್ 1 ಸೈಟ್. ನಾವು ಕಾಂಪನ್ಸೇಷನ್ ತಗೊಂಡಿಲ್ವಲ್ಲ, ಡಿನೋಟಿಫೈಡ್ ಆಗಿರೋ ಲ್ಯಾಂಡು ಇದು. ಅದರಿಂದ ಅವ್ರು ಹೇಳೋದು ಸುಳ್ಳಲ್ವಾ? ಸುಳ್ಳು ಆರೋಪ ಅಲ್ವಾ? ಅದು ಎಕ್ವೈರ್ ಆಗಿದ್ದ ಜಾಗ ಒಂದು ಕಡೆ ಇದೆ, ಸೈಟ್ ಅಲಾಟ್ ಆಗಿದ್ದು ಭಾಳ ಬೆಲೆ ಬಾಳುವಂಥ ಜಾಗದಲ್ಲಿ ಅಂತ. ನೋಡಪ್ಪ, ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿದ್ವಾ? ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿದ್ವಾ? ಅವ್ರು ಕೊಟ್ಟಿದ್ದಾರೆ, ಬರೆಸ್ಕೊಂಡಿದ್ದಾರೆ. ನಿಮ್ಗೆ 50 ಕೊಡೋದಕ್ಕೆ ಒಪ್ಪಿಗೆನಾ ಅಂತ. ಒಪ್ಕೋತೀವಿ ಅಂತ ಹೇಳಿದ್ದಾರೆ ನನ್ನ ಹೆಂಡ್ತಿ. ಅದರ ಮೇಲೆ ಕೊಟ್ಟಿದ್ದಾರೆ ಸೈಟನ್ನು, ವಿಜಯನಗರದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಒಂದು ನಿಯಮ ಏನಿದೆ ಅಂತಂದರೆ, ಅದೇ ಜಾಗದಲ್ಲಿ ಸೈಟ್ ಸಿಕ್ಕದೆ ಹೋದರೆ ಸಮಾನಾಂತರ ಏರಿಯಾದಲ್ಲಿ ಕೊಡ್ಬೋದು ಅಂತ ಇದೆ. ಅದು ಆ ನಿಯಮನ ಉಪಯೋಗಿಸ್ಕೊಂಡು ಕೊಟ್ಟಿರ್ಬೋದು. ಸರ್, ಈಗ ತಾವು ಹೇಳೋ ಪ್ರಕಾರನೇ ಬಿ ಜೆ ಪಿ ಗೌರ್ಮೆಂಟ್ ಟೈಮಲ್ಲಿ ಅದನ್ನು ಎಕ್ವೈರ್ ಮಾಡಿ, ಅಂದರೆ ಆ ಜಮೀನನ್ನು ತಗೊಂಡು ಬದಲಿ ನಿವೇಶನ ಅವರೇ ಕೊಟ್ಟಿರೋದು ನಿಮಗೆ. ಈಗ ನೀವು ತಗೊಂಡಿರೋದೇ ತಪ್ಪು ಅಂತ ಇವರೀಗ ವಾದ ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿಯವರು. ಸಿದ್ದರಾಮಯ್ಯನವ್ರು ಬೀಯಿಂಗ್ ಆಪೋಸಿಷನ್ ಲೀಡರ್, ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಹೀಗೆಲ್ಲ ಕೇಳ್ತಾ ಇದ್ದಾರೆ. ಈಗ ಏನು ಲೀಡರ್ ಆಫ್ ದಿ ಅಪೋಸಿಷನ್? ಆವಾಗ ಲೀಡರ್ ಆಫ್ ಆಪೋಸಿಷನ್ ಆಗಿ ಈ ಥರದೊಂದು ಪ್ರಕರಣ ಅವ್ರಿಗೆ 14 ಸೈಟ್ ಬರ್ತಾ ಇದೆ ಅಂತ ಹೇಳಿದಾಗ ಅದು ತಪ್ಪು ಅಂತ ಅವ್ರು ಹೇಳ್ಬೋದಿತ್ತಲ್ಲ, ಅದು ಬೇಡ ಅಂತ ಹೇಳ್ಬೋದ, ಈ ಥರ ವಾದ ಮಾಡ್ತಾ ಇದ್ದಾರೆ. ನಂದೆಲ್ಲ ಸೈಟು ನಂಬರ್ 1. ನಂಬರ್ 2 ನನ್ನ ಹೆಂಡ್ತಿದು ಜಮೀನು ಹೋಗಿರೋದು. ಕಾನೂನು ಪ್ರಕಾರವಾಗಿ ಸುಂದರಮ್ಮನ ಕೇಸಿನ ಪ್ರಕಾರವಾಗಿ 3 ಎಕರೆ 16 ಗುಂಟೆನೇ ಕೊಡಬೇಕಾಗಿತ್ತು. ನಾವು ಸೈಟೇ ಕೊಡಿ ಅಂತ ಏನು ಹೇಳಿಲ್ಲ, ಜಮೀನಾರು ಕೊಡಿ ಇಲ್ಲ ಬದಲಿ ಸೈಟ್ ಕೊಡಿ ಅಂತ. ಅವರು ಸೈಟ್ ಕೊಟ್ಟಿದ್ದಾರೆ. ನಾನು ಹೇಳಿದ್ನ ಕೊಡಿ ಅಂತ, ಸೈಟ್ ಕೊಡಿ ಅಂತ. ಆಮೇಲೆ ರೆಸಲ್ಯೂಷನ್ ಆಗಿದೆ, ಒಂದು ರೆಸಲ್ಯೂಷನ್ ಮೂಡಾದಲ್ಲಿ 2017ರಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ. ನಾವು ತಪ್ಪು ಮಾಡಿದ್ದೀವಿ, ಅದಕ್ಕೋಸ್ಕರ ಅವರಿಗೆ 50-50 ಅನುಪಾತದಲ್ಲಿ ಸೈಟ್ ಕೊಡ್ತೀವಿ ಅಂತ ಅವರೇ ರೆಸಲ್ಯೂಷನ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.